ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 14/9/2025. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 18/1/2007. ಈಗ ಸ್ವಯಂ ಅನ್ನು ಮುಕ್ತ ಮಾಡಿಕೊಂಡು ಮಾಸ್ಟರ್ ಮುಕ್ತಿದಾತ ಆಗಿ ಎಲ್ಲರಿಗೂ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಲು ನಿಮಿತ್ತ ಆಗಿ ಇಂದು ಸ್ನೇಹದ ಸಾಗರ ಆದಂತಹ ಬಾಪ್ತಾದ ನಾಲ್ಕೂ ಕಡೆ ಇರುವಂತಹ ಸ್ನೇಹಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಪರಮಾತ್ಮ ತಂದೆ 2 ಪ್ರಕಾರದ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. 1ನೇ ಪ್ರಕಾರದ ಮಕ್ಕಳು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆದಂತಹ ಲವಲೀನ ಮಕ್ಕಳಾಗಿದ್ದಾರೆ ಮತ್ತು 2ನೇ ಪ್ರಕಾರದ ಮಕ್ಕಳು ಪ್ರಿಯ ಆದಂತಹ ಮಕ್ಕಳಾಗಿದ್ದಾರೆ, ಪ್ರೀತಿಯ ಮಕ್ಕಳಾಗಿದ್ದಾರೆ. 2 ಪ್ರಕಾರದ ಮಕ್ಕಳ ಸ್ನೇಹದ ಅಲೆ ಅಮೃತ ವೇಳೆಯಿಂದಲೇ ಪರಮಾತ್ಮ ತಂದೆಯ ಬಳಿ ಬಂದು ತಲುಪುತ್ತಿದೆ. ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ನನ್ನ ಬಾಬಾ ಮೇರಾ ಬಾಬಾ ಅನ್ನುವ ಗೀತೆ ಮೊಳಗುತ್ತಿದೆ. ಬಾಪ್ತಾದರವರ ಮನಸ್ಸಿನಲ್ಲೂ ಕೂಡ ನನ್ನ ಮಕ್ಕಳೇ, ಮುದ್ದಿನ ಮಕ್ಕಳೇ, ಬಾಪ್ತಾದರವರ ತಲೆಯ ಮೇಲಿನ ಕಿರೀಟ ಆದಂತಹ ಮಕ್ಕಳೇ ಅನ್ನುವಂತಹ ಗೀತೆ ಮೊಳಗುತ್ತಿದೆ. ಈ ದಿನ ಸ್ಮೃತಿಯ ದಿನ ಆಗಿರುವ ಕಾರಣ ಎಲ್ಲರ ಮನಸ್ಸಿನಲ್ಲೂ ಹೆಚ್ಚು ಸ್ನೇಹದ ಅಲೆ ಉತ್ಪನ್ನ ಆಗುತ್ತಿದೆ. ಪ್ರತಿಯೊಂದು ಮಗುವಿನ ಸ್ನೇಹದ ಮುತ್ತಿನ ಮಾಲೆ ಬಾಪ್ತಾದರವರ ಕೊರಳಿನಲ್ಲಿ ಇದೆ. ಪರಮಾತ್ಮ ತಂದೆ ತಮ್ಮ ಸ್ನೇಹದ ಬಾಹು ಅನ್ನುವ ಮಾಲೆಯನ್ನು ಮಕ್ಕಳಿಗೆ ಹಾಕುತ್ತಿದ್ದಾರೆ. ಬೇಹದ್ದಿನ ಬಾಪ್ತಾದರವರ ಬೇಹದ್ದಿನ ಬಾಹುಗಳಲ್ಲಿ ನೀವೆಲ್ಲರೂ ಸಮಾವೇಶ ಆಗಿದ್ದೀರಾ. ಈ ದಿನ ವಿಶೇಷವಾಗಿ ಸ್ನೇಹದ ವಿಮಾನದಿಂದ ಬಂದು ತಲುಪಿದ್ದೀರಾ ಮತ್ತು ದೂರ ದೂರದಿಂದ ಮನಸ್ಸಿನ ವಿಮಾನದ ಮೂಲಕ ಅವ್ಯಕ್ತ ರೂಪದಿಂದ ಸೂಕ್ಷ್ಮ ದೇವತಾ ಸ್ವರೂಪದಿಂದ ಬಂದು ತಲುಪಿದ್ದೀರಾ. ಎಲ್ಲಾ ಮಕ್ಕಳಿಗೂ ಬಾಪ್ತಾದ ಇಂದು ಸ್ಮೃತಿ ದಿನ ಆಗಿರುವ ಕಾರಣ ಸ್ಮೃತಿ ದಿನದಿಂದ ಸಮರ್ಥರಾಗುವಂತಹ ದಿನದ ಪದುಮಾಪದಂ ಗುಣದಷ್ಟು ನೆನಪನ್ನು ತಿಳಿಸುತ್ತಿದ್ದಾರೆ. ಈ ದಿನ ಎಷ್ಟೊಂದು ಪ್ರಕಾರದ ಸ್ಮೃತಿಯನ್ನು ತಂದುಕೊಡುತ್ತದೆ ಮತ್ತು ಪ್ರತಿಯೊಂದು ಸ್ಮೃತಿ ಸೆಕೆಂಡ್ನಲ್ಲಿ ಸಮರ್ಥರನ್ನಾಗಿ ಮಾಡುತ್ತದೆ. ಸ್ಮೃತಿಯ ಲಿಸ್ಟ್ ಸೆಕೆಂಡ್ನಲ್ಲಿ ನೆನಪಿಗೆ ಬರುತ್ತದೆ ತಾನೆ? ಸ್ಮೃತಿಗಳ ಲಿಸ್ಟ್ ಸೆಕೆಂಡ್ನಲ್ಲಿ ನಿಮಗೆ ನೆನಪಿಗೆ ಬರುತ್ತದೆ ತಾನೆ? ಸ್ಮೃತಿ ಸಮ್ಮುಖಕ್ಕೆ ಬಂದ ತಕ್ಷಣ ಸಮರ್ಥತೆಯ ನಶೆ ಏರಿಬಿಡುತ್ತದೆ. ಮೊಟ್ಟ ಮೊದಲನೆಯ ಸ್ಮೃತಿ ನಿಮಗೆ ನೆನಪಿನಲ್ಲಿ ಇದೆ ತಾನೆ? ಯಾವಾಗ ಪರಮಾತ್ಮ ತಂದೆಗೆ ನೀವು ಮಕ್ಕಳಾದಿರೋ ಆ ದಿನ ಪರಮಾತ್ಮ ತಂದೆ ನಿಮಗೆ ಯಾವ ಸ್ಮೃತಿಯನ್ನು ತಂದುಕೊಟ್ಟರು? ನೀವೆಲ್ಲರೂ ಕಲ್ಪದ ಮೊದಲಿನ ಭಾಗ್ಯಶಾಲಿ ಆತ್ಮರಾಗಿದ್ದೀರಾ. ನೀವು ನೆನಪು ಮಾಡಿಕೊಳ್ಳಿ, ಈ ಮೊದಲನೇ ಸ್ಮೃತಿಯ ಮೂಲಕ ನಿಮ್ಮ ಜೀವನದಲ್ಲಿ ಯಾವ ಪರಿವರ್ತನೆ ಆಯಿತು? ಆತ್ಮ ಅಭಿಮಾನಿ ಆಗುವುದರಿಂದ ಪರಮಾತ್ಮ ತಂದೆಯ ಸ್ನೇಹದ ನಶೆ ಏರಿಬಿಟ್ಟಿತು. ಏಕೆ ನಶೆ ಏರಿತು? ಮನಸ್ಸಿನಿಂದ ಮೊದಲು ಯಾವ ಸ್ನೇಹದ ಶಬ್ದ ಬಂತು? ನನ್ನ ಮಧುರ ಬಾಬಾ ಅನ್ನುವ ಸ್ನೇಹದ ಶಬ್ದ ಬಂತು ಮತ್ತು ಈ ಚಿನ್ನದ ಸಮಾನ ಆದಂತಹ ಶಬ್ದ ಮನಸ್ಸಿನಲ್ಲಿ ಉತ್ಪನ್ನ ಆದ ತಕ್ಷಣ ಯಾವ ನಶೆ ಏರಿತು? ನನ್ನ ಬಾಬಾ ಮೇರಾ ಬಾಬಾ ಎಂದು ಕರೆದ ತಕ್ಷಣ ಸಂಪೂರ್ಣ ಪರಮಾತ್ಮನ ಪ್ರಾಪ್ತಿಗಳು ನಿಮ್ಮದಾಗಿ ಬಿಟ್ಟಿತು. ನನ್ನ ಬಾಬಾ ಎಂದು ಅರ್ಥ ಮಾಡಿಕೊಂಡ ತಕ್ಷಣ, ನನ್ನ ಬಾಬಾ ಎಂದು ಸ್ವೀಕಾರ ಮಾಡಿದ ತಕ್ಷಣ ತಂದೆಯ ಎಲ್ಲಾ ಪ್ರಾಪ್ತಿ ನಿಮ್ಮ ಪ್ರಾಪ್ತಿ ಆಯಿತು. ಈ ಮಾತಿನ ಅನುಭವ ಇದೆ ತಾನೆ? ನನ್ನ ಬಾಬಾ ಎಂದು ಹೇಳುವುದರಿಂದ ಎಷ್ಟೊಂದು ಪ್ರಾಪ್ತಿಗಳು ನಿಮ್ಮದಾಗಿ ಬಿಡುತ್ತದೆ. ಎಲ್ಲಿ ಪ್ರಾಪ್ತಿ ಇರುತ್ತದೆಯೋ ಅಲ್ಲಿ ನೆನಪನ್ನು ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಸ್ವತಃ ನೆನಪು ಬರುತ್ತದೆ, ಸಹಜವಾಗಿ ನೆನಪು ಬರುತ್ತದೆ. ಏಕೆಂದರೆ ಅದು ನನ್ನದಾಗಿದೆ ತಾನೆ? ಪರಮಾತ್ಮ ತಂದೆಯ ಖಜಾನೆ ನನ್ನ ಖಜಾನೆ ಆಗಿದೆ. ಅಂದ ಮೇಲೆ ಯಾವುದು ನನ್ನದಾಗಿದೆಯೋ ಅದನ್ನು ನೆನಪು ಮಾಡುವುದಿಲ್ಲ. ನನ್ನದರ ನೆನಪು ಸ್ವತಃ ಇರುತ್ತದೆ. ನನ್ನ ವಸ್ತುವನ್ನು ಮರೆಯುವುದು ಕಷ್ಟ ಆಗುತ್ತದೆ. ನನ್ನದು ಅನ್ನುವುದನ್ನು ಮರೆಯುವುದು ಕಷ್ಟ ಆಗುತ್ತದೆ. ನನ್ನದು ಅನ್ನುವುದನ್ನು ನೆನಪು ಮಾಡುವುದು ಕಷ್ಟ ಆಗುವುದಿಲ್ಲ. ಹೇಗೆ ಈ ಶರೀರ ನನ್ನದು ಅನ್ನುವ ಅನುಭವ ಇದೆ ಅಂದ ಮೇಲೆ ಶರೀರವನ್ನು ಮರೆಯುತ್ತೀರೇನು?
ಶರೀರದ ನೆನಪು ಮರೆತು ಹೋಗುತ್ತದೆಯೇನು? ನೀವು ಮರೆಯಬೇಕಾಗುತ್ತದೆ. ಏಕೆ? ಶರೀರ ನನ್ನದಾಗಿದೆ ತಾನೆ. ಅಂದ ಮೇಲೆ ಎಲ್ಲಿ ನನ್ನತನ ಇದೆಯೋ ಅಲ್ಲಿ ಸಹಜವಾಗಿ ನೆನಪಿರುತ್ತದೆ. ಅಂದ ಮೇಲೆ ಸ್ಮೃತಿಯ ಮೂಲಕ ಸಮರ್ಥ ಆತ್ಮರಾಗಿದ್ದೀರಾ. ಕೇವಲ ನನ್ನ ಬಾಬಾ ಅನ್ನುವ ಒಂದು ಶಬ್ದದ ಸ್ಮೃತಿ ಸಮರ್ಥ ಆತ್ಮರನ್ನಾಗಿ ಮಾಡಿದೆ. ಅಕೂಟ ಖಜಾನೆಯ ದಾತ ಆದಂತಹ ಭಾಗ್ಯವಿದಾತ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ. ಇಂತಹ ಚಮತ್ಕಾರವನ್ನು ಮಾಡುವಂತಹ ಮಕ್ಕಳಾಗಿದ್ದೀರಾ ತಾನೆ. ಪರಮಾತ್ಮನ ಪಾಲನೆಗೆ ಅಧಿಕಾರಿಗಳಾಗಿದ್ದೀರಾ. ಇಡೀ ಕಲ್ಪದಲ್ಲಿ ಒಮ್ಮೆ ಮಾತ್ರ ಪರಮಾತ್ಮನ ಪಾಲನೆ ಪ್ರಾಪ್ತಿಯಾಗುತ್ತದೆ. ಆತ್ಮರ ಪಾಲನೆ, ದೇವಾತ್ಮರ ಪಾಲನೆ ಅನೇಕ ಜನ್ಮದಲ್ಲಿ ಸಿಗುತ್ತದೆ. ಆದರೆ ಪರಮಾತ್ಮನ ಪಾಲನೆ ಕೇವಲ ಈ ಒಂದು ಜನ್ಮದಲ್ಲಿ ಮಾತ್ರ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಈ ದಿನ ಏನು ಸ್ಮೃತಿಯಿಂದ ಸಮರ್ಥರಾಗುವಂತಹ ದಿನ ಆಗಿದೆಯೋ, ಈ ದಿನದಂದು ಪರಮಾತ್ಮನ ಪಾಲನೆಯ ನಶೆ ಮತ್ತು ಖುಷಿ ಸಹಜವಾಗಿ ನೆನಪಿಗೆ ಬರುತ್ತಿದೆ ತಾನೆ. ಏಕೆಂದರೆ ಈ ದಿನದ ವಾತಾವರಣ ಸಹಜವಾಗಿ ತಂದೆಯನ್ನು ನೆನಪು ಮಾಡುವ ವಾತಾವರಣ ಆಗಿತ್ತು. ಅಂದ ಮೇಲೆ ಇಂದಿನ ದಿನ ಸಹಜ ಯೋಗಿಗಳಾಗಿದ್ದೀರಾ. ಇಂದಿನ ದಿನ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಯುದ್ಧವನ್ನು ಮಾಡಬೇಕಾಗುತ್ತದೆಯೋ ಅಥವಾ ಈ ದಿನ ಸಹಜ ಯೋಗಿಗಳಾಗಿದ್ದೀರೋ? ಏಕೆಂದರೆ ಈ ದಿನ ಸ್ನೇಹದ ದಿನ ಆಗಿದೆ. ಇವತ್ತಿನ ದಿನಕ್ಕೆ ಸ್ನೇಹದ ದಿನ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಸ್ನೇಹದ ಕಾರಣ ಪರಿಶ್ರಮ ಸಮಾಪ್ತಿಯಾಗಿ ಬಿಡುತ್ತದೆ. ಸ್ನೇಹ ಪರಿಶ್ರಮವನ್ನು ಸಮಾಪ್ತಿ ಮಾಡುತ್ತದೆ. ಸ್ನೇಹ ಎಲ್ಲಾ ಮಾತನ್ನೂ ಸಹಜ ಮಾಡುತ್ತದೆ. ಅಂದ ಮೇಲೆ ಎಲ್ಲರೂ ಈ ದಿನ ವಿಶೇಷವಾಗಿ ಸಹಜಯೋಗಿ ಆಗಿದ್ದೀರೋ ಅಥವಾ ನೆನಪು ಮಾಡಲು ಕಷ್ಟದ ಅನುಭವ ಆಯಿತು? ಯಾರಿಗೆ ಈ ದಿನ ನೆನಪನ್ನು ಮಾಡಲು ಕಷ್ಟದ ಅನುಭವ ಆಯಿತೋ ಅವರು ಕೈಯನ್ನು ಎತ್ತಿ. ಯಾರಿಗೂ ಕೂಡ ಈ ದಿನ ತಂದೆಯನ್ನು ನೆನಪು ಮಾಡಲು ಕಷ್ಟದ ಅನುಭವ ಆಗಿಲ್ಲ. ಎಲ್ಲರೂ ಸಹಜಯೋಗಿ ಆಗಿದ್ದೀರಾ. ಒಳ್ಳೆಯದು. ಯಾರು ಸಹಜಯೋಗಿ ಆಗಿದ್ದೀರೋ ಅವರು ಕೈಯನ್ನು ಎತ್ತಿ. ಎಲ್ಲರೂ ಕೈಯನ್ನು ಎತ್ತಿದರು. ಒಳ್ಳೆಯದು. ಸಹಜಯೋಗಿ ಆಗಿದ್ದೀರಾ ತಾನೆ. ಈ ದಿನ ಮಾಯೆಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದೀರಿ ತಾನೆ. ಈ ದಿನ ಮಾಯೆಯಂತೂ ಬರಲಿಲ್ಲ ತಾನೆ. ಇಂದು ಮಾಯೆಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದೀರಾ ತಾನೆ. ಮಾಯೆಗೆ ರಜೆಯನ್ನು ಕೊಟ್ಟಿದ್ದೀರಾ ತಾನೆ. ಒಳ್ಳೆಯದು. ಈ ದಿನ ಮಾಯೆಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ಶುಭಾಶಯಗಳು. ಒಂದು ವೇಳೆ ಇದೇ ರೀತಿ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿದ್ದರೆ ಸದಾಕಾಲಕ್ಕೋಸ್ಕರ ಮಾಯೆಗೆ ಬೀಳ್ಕೊಡುಗೆಯನ್ನು ಕೊಟ್ಟಂತೆ ಆಗುತ್ತದೆ. ಏಕೆಂದರೆ ಈಗ 70 ವರ್ಷ ಪೂರ್ಣ ಆಗುತ್ತಿದೆ. ಈಶ್ವರೀಯ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಈ ಮುರುಳಿಯನ್ನು ನುಡಿಸುವ ದಿನದಂದು 70 ವರ್ಷ ಆಗಿದೆ. ಅಂದ ಮೇಲೆ ಬಾಪ್ದಾದ ಈ ವರ್ಷಕ್ಕೆ ಭಿನ್ನವಾದ ವರ್ಷ ಮತ್ತು ಸರ್ವರಿಗೂ ಪ್ರಿಯ ಆದಂತಹ ವರ್ಷ, ಪರಿಶ್ರಮದಿಂದ ಮುಕ್ತ ಆದಂತಹ ವರ್ಷ, ಸಮಸ್ಯೆಯಿಂದ ಮುಕ್ತ ಆದಂತಹ ವರ್ಷ ಅನ್ನುವ ರೂಪದಲ್ಲಿ ಆಚರಿಸಲು ಬಯಸುತ್ತಾರೆ. ಅಂದ ಮೇಲೆ ಎಲ್ಲರಿಗೂ ಈ ಮಾತು ಇಷ್ಟ ಇದೆ ತಾನೆ. ಇಷ್ಟ ಇದೆ ತಾನೆ. ಮುಕ್ತಿಯ ವರ್ಷವನ್ನು ಆಚರಣೆ ಮಾಡುತ್ತೀರಾ ತಾನೆ. ಏಕೆಂದರೆ ಮುಕ್ತಿಧಾಮಕ್ಕೆ ಹೋಗಬೇಕು. ಅನೇಕ ದುಃಖಿ ಅಶಾಂತ ಆತ್ಮರಿಗೆ ಮುಕ್ತಿದಾತ ತಂದೆಯ ಜೊತೆಗಾರರಾಗಿ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಬೇಕು. ಅಂದ ಮೇಲೆ ಮಾಸ್ಟರ್ ಮುಕ್ತಿದಾತ ಆಗಿ ಯಾವಾಗ ನೀವು ಸ್ವಯಂ ಮುಕ್ತ ಆಗುತ್ತೀರೋ ಆಗ ಮುಕ್ತಿ ವರ್ಷವನ್ನು ಆಚರಣೆ ಮಾಡಲು ಸಾಧ್ಯ ಆಗುತ್ತದೆ. ಏಕೆಂದರೆ ಬ್ರಾಹ್ಮಣ ಆತ್ಮರಾದ ನೀವೆಲ್ಲರೂ ಸ್ವಯಂ ಮುಕ್ತಾಗಿ ಅನೇಕರಿಗೆ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಲು ನಿಮಿತ್ತ ಆಗಿದ್ದೀರಾ. ಒಂದು ಭಾಷೆ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸುವ ಬದಲು ಬಂಧನದಲ್ಲಿ ಬಂಧಿತ ಮಾಡುತ್ತದೆ, ಸಮಸ್ಯೆಗೆ ಅಧೀನ ಆಗುವಂತೆ ಮಾಡುತ್ತದೆ. ಅದು ಯಾವುದು ಅಂದರೆ ಈ ರೀತಿ ಅಲ್ಲ, ಆ ರೀತಿ. ಈ ರೀತಿ ಆಗಬಾರದಿತ್ತು, ಆ ರೀತಿ ಆಗಬೇಕಿತ್ತು. ಯಾವಾಗ ಸಮಸ್ಯೆ ಬರುತ್ತದೆಯೋ ಆಗ ಹೇಳುತ್ತೀರಾ, ಬಾಬಾ ಈ ರೀತಿ ಅಲ್ಲ, ಆ ರೀತಿ ಎಂದು. ಈ ರೀತಿ ಆಗದೇ ಇದ್ದಿದ್ದರೆ ಈ ರೀತಿ ಆಗುತ್ತಿತ್ತು ಎಂದು ಹೇಳುತ್ತೀರಾ. ಇದೆಲ್ಲ ನೆಪವನ್ನು ಹೇಳುವಂತಹ ಆಟ ಆಗಿದೆ. ಬಾಪ್ತಾದ ಎಲ್ಲರ ಫೈಲನ್ನು ನೋಡಿದರು. ಅಂದ ಮೇಲೆ ಫೈಲ್ನಲ್ಲಿ ಏನನ್ನು ನೋಡಿದರು? ಮೆಜಾರಿಟಿ ಮಕ್ಕಳು ಪ್ರತಿಜ್ಞೆಯನ್ನು ಮಾಡುವಂತಹ ಪೇಪರ್ ಫೈಲ್ನಲ್ಲಿ ತುಂಬಿತ್ತು. ಮೆಜಾರಿಟಿ ಮಕ್ಕಳ
ಪೇಪರ್ನಲ್ಲಿ ಮಕ್ಕಳು ಏನೆಲ್ಲಾ ಪ್ರತಿಜ್ಞೆಯನ್ನು ಮಾಡಿದ್ದಾರೋ ಆ ಪ್ರತಿಜ್ಞೆಯನ್ನು ಬರೆದು ಆ ಪ್ರತಿಜ್ಞೆಯಿಂದ ಪೇಪರ್ ಅನ್ನು ತುಂಬಿಸಿದ್ದರು. ಪ್ರತಿಜ್ಞೆಯನ್ನು ಮಾಡುವಂತಹ ಸಮಯದಲ್ಲಿ ಮನಸ್ಸಿನಲ್ಲಿ ಬಹಳಷ್ಟು ಪ್ರತಿಜ್ಞೆಯನ್ನು ಮಾಡುತ್ತೀರಾ. ಈ ರೀತಿ ಮಾಡುತ್ತೇನೆ ಎಂದು ವಿಚಾರವನ್ನೂ ಕೂಡ ಮಾಡುತ್ತೀರಾ. ಆದರೆ ತಂದೆ ಇಲ್ಲಿಯವರೆಗೂ ನೋಡುತ್ತಿದ್ದಾರೆ. ಫೈಲ್ ದೊಡ್ಡದಾಗುತ್ತಾ ಹೋಗುತ್ತಿದೆ. ಆದರೆ ಯಾವ ಮಾತನ್ನು ಮಕ್ಕಳು ಫೈನಲ್ ಮಾಡಿಲ್ಲ. ಪ್ರಾಣವೇ ಹೋದರೂ ಕೂಡ ಪ್ರತಿಜ್ಞೆಯನ್ನು ಬಿಡಬಾರದು ಅನ್ನುವ ಮಾತನ್ನು ದೃಢ ಪ್ರತಿಜ್ಞೆಗೋಸ್ಕರ ಹೇಳಲಾಗುತ್ತದೆ. ಅಂದ ಮೇಲೆ ಬಾಪ್ತಾದ ಈ ದಿನ ಎಲ್ಲರ ಫೈಲನ್ನು ನೋಡಿದರು. ಬಹಳಷ್ಟು ಒಳ್ಳೊಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಮನಸ್ಸಿನಿಂದ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಮತ್ತು ಆ ಪ್ರತಿಜ್ಞೆಯನ್ನು ಬರೆದುಕೊಟ್ಟಿದ್ದೀರಾ. ಅಂದ ಮೇಲೆ ಈ ವರ್ಷ ಏನನ್ನು ಮಾಡುತ್ತೀರಾ? ಫೈಲ್ ವೃದ್ಧಿಯಾಗುವಂತೆ ಮಾಡುತ್ತೀರೋ ಅಥವಾ ಮಾಡಿರುವ ಪ್ರತಿಜ್ಞೆಯನ್ನು ಫೈನಲ್ ಮಾಡುತ್ತೀರೋ? ಏನನ್ನು ಮಾಡುತ್ತೀರಾ? ಮೊದಲನೇ ಲೈನ್ನವರು ಹೇಳಿ, ಪಾಂಡವರು ಹೇಳಿ, ಟೀಚರ್ ಹೇಳಿ. ಈ ವರ್ಷ ಬಾಪ್ತಾದರವರ ಬಳಿ ಏನು ಫೈಲ್ ದೊಡ್ಡದಾಗುತ್ತಾ ಹೋಗುತ್ತಿದೆಯೋ ಆ ಫೈಲನ್ನು ಫೈನಲ್ ಮಾಡುತ್ತೀರಾ ತಾನೆ? ಅಥವಾ ಈ ವರ್ಷ ಕೂಡ ಆ ಫೈಲ್ನಲ್ಲಿ ನಿಮ್ಮ ಪ್ರತಿಜ್ಞೆಯ ಪೇಪರ್ ಅನ್ನು ಸೇರಿಸುತ್ತೀರೇನು? ಏನನ್ನು ಮಾಡುತ್ತೀರಾ ಹೇಳಿ ಪಾಂಡವರು? ಫೈನಲ್ ಮಾಡಿ ತೋರಿಸುತ್ತೀರಾ ತಾನೆ? ಯಾರು ತಿಳಿದುಕೊಂಡಿದ್ದೀರಾ? ನಾನು ಬಾಗಬೇಕಾದ ಪರಿಸ್ಥಿತಿ ಬರಬಹುದು, ಬದಲಾಗಬೇಕಾದ ಪರಿಸ್ಥಿತಿ ಬರಬಹುದು, ಸಹನೆಯನ್ನು ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು, ಕೇಳಿಸಿಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ಆದರೆ ನಾನು ಬದಲಾಗಲೇಬೇಕು ಎಂದು ತಿಳಿದುಕೊಂಡಿರುವಂತವರು ಕೈಯನ್ನು ಎತ್ತಿ. ನೋಡಿ ನೋಡಿ, ಟಿವಿಯಲ್ಲಿ ಎಲ್ಲರ ಫೋಟೋವನ್ನು ತೆಗೆಯಿರಿ. ಎಲ್ಲರ ಫೋಟೋವನ್ನು ತೆಗೆಯಬೇಕು. 2 ಟಿವಿ, 3 ಟಿವಿ ಅಥವಾ 4 ಟಿವಿ ಇದೆ. ಎಲ್ಲಾ ಕಡೆಯಿಂದ ಫೋಟೋವನ್ನು ತೆಗೆಯಿರಿ. ಈ ರೆಕಾರ್ಡ್ ಅನ್ನು ಇಡಬೇಕು. ಫೋಟೋವನ್ನು ತೆಗೆದು ಬಾಪ್ತಾದರವರಿಗೆ ಕೊಡಬೇಕು. ಟಿವಿಯಲ್ಲಿ ಫೋಟೋವನ್ನು ತೆಗೆಯುವಂತವರು ಎಲ್ಲಿದ್ದೀರಾ? ಬಾಪ್ತಾದ ಕೂಡ ಫೈಲ್ನ ಲಾಭವನ್ನು ಪಡೆದುಕೊಳ್ಳಬೇಕು ತಾನೆ? ಶುಭಾಶಯಗಳು, ಶುಭಾಶಯಗಳು. ನಿಮಗೋಸ್ಕರ ನೀವು ಚಪ್ಪಾಳೆಯನ್ನು ತಟ್ಟಿಕೊಳ್ಳಿ. ನೋಡಿ ಹೇಗೆ ಒಂದು ಕಡೆ ವಿಜ್ಞಾನ, ಇನ್ನೊಂದು ಕಡೆ ಭ್ರಷ್ಟಾಚಾರ, ಮೂರನೇ ಕಡೆ ಪಾಪಾಚಾರ. ಎಲ್ಲರೂ ತಮ್ಮ ತಮ್ಮ ಕಾರ್ಯವನ್ನು ವೃದ್ಧಿ ಮಾಡುತ್ತಾ ಹೋಗುತ್ತಿದ್ದಾರೆ. ತಮ್ಮ ಕಾರ್ಯವನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಬಹಳಷ್ಟು ಹೊಸ ಹೊಸ ಪ್ಲಾನ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಅಂದ ಮೇಲೆ ನೀವೆಲ್ಲರೂ ವಿಶ್ವದ ರಚಯಿತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಆದ್ದರಿಂದ ಈ ವರ್ಷ ಅಂತಹ ಯಾವುದಾದರೂ ನವೀನತೆಯ ಸಾಧನವನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಪ್ರತಿಜ್ಞೆ ದೃಢ ಪ್ರತಿಜ್ಞೆ ಆಗಿಬಿಡಬೇಕು. ಏಕೆಂದರೆ ಎಲ್ಲರೂ ಪ್ರತ್ಯಕ್ಷತೆ ಆಗಬೇಕು ಎಂದು ಬಯಸುತ್ತಾರೆ. ಎಲ್ಲರೂ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಿದ್ದಾರೆ. ಎಲ್ಲಾ ಸ್ಥಾನದಲ್ಲೂ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಅನ್ನು ಮಾಡುತ್ತಿದ್ದಾರೆ. ಪ್ರತಿಯೊಂದು ವರ್ಗದವರು ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಿದ್ದಾರೆ. ಆದರೆ ಈಗ ಈ ವರ್ಷ ಈ ಮಾತನ್ನು ಸೇರಿಸಿಕೊಳ್ಳಿ. ಏನೆಲ್ಲಾ ಸೇವೆಯನ್ನು ಮಾಡುತ್ತೀರೋ, ಬಲೆ ನೀವು ಬಾಯಿಯ ಮೂಲಕ ಸೇವೆಯನ್ನು ಮಾಡುತ್ತೀರಾ, ಜ್ಞಾನವನ್ನು ಹೇಳುತ್ತಾ ಸೇವೆಯನ್ನು ಮಾಡುತ್ತೀರಾ. ಆದರೆ ಕೇವಲ ಮುಖದ ಮೂಲಕ ಸೇವೆಯನ್ನು ಮಾಡುವುದಷ್ಟೇ ಅಲ್ಲ, ಮನಸ್ಸ, ವಾಚ ಮತ್ತು ಸ್ನೇಹ ಹಾಗೂ ಸಹಯೋಗದ ರೂಪದಲ್ಲಿ ಕರ್ಮದ ಮೂಲಕವೂ ಒಂದೇ ಸಮಯದಲ್ಲಿ 3 ಪ್ರಕಾರದ ಸೇವೆ ಒಟ್ಟಿಗೆ ನಡೆಯಬೇಕು. ಪ್ರತಿಯೊಂದು ಸೇವೆಯನ್ನು ಸಪರೇಟ್ ಆಗಿ ಮಾಡಬಾರದು. ಮನಸ್ಸ, ವಾಚ ಅಥವಾ ಕರ್ಮಣ ಯಾವುದೋ ಒಂದು ಸೇವೆಯನ್ನು ನೋಡಿದಾಗ ಬಾಪ್ತಾದ ಆ ಸೇವೆಯಲ್ಲಿ ಎಷ್ಟು ರಿಸಲ್ಟ್ ಅನ್ನು ಬಯಸುತ್ತಿದ್ದಾರೋ ಅಷ್ಟು ರಿಸಲ್ಟ್ ಇಲ್ಲ. ಅಂದ ಮೇಲೆ ನೀವೆಲ್ಲರೂ ಈಗ ಪ್ರತ್ಯಕ್ಷತೆ ಆಗಬೇಕು ಎಂದು ಬಯಸುತ್ತಿದ್ದೀರಾ. ಇಲ್ಲಿಯವರೆಗೂ ಮೊದಲಿಗಿಂತ ರಿಸಲ್ಟ್ ಬಹಳ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಬಹಳಷ್ಟು ಜನ ಬಹಳ ಒಳ್ಳೆಯದು ಎಂದು ಹೇಳಿ ಹೋಗುತ್ತಾರೆ. ಆದರೆ ನಾವು ಒಳ್ಳೆಯವರಾಗಬೇಕು ಎಂದು ಅವರು ಹೇಳಬೇಕು. ಅಂದರೆ ನಾವು ಒಳ್ಳೆಯವರಾಗಬೇಕು ಎಂದು ಅವರು ಹೇಳುವುದು ಅಂದರೆ ಪ್ರತ್ಯಕ್ಷತೆ ಆಗುವುದಾಗಿದೆ. ಅಂದ ಮೇಲೆ ಈಗ ಈ ಮಾತನ್ನು ಸೇರಿಸಿಕೊಳ್ಳಿ. ಒಂದೇ ಸಮಯದಲ್ಲಿ ಪ್ರತಿಯೊಬ್ಬರು ಮನಸ್ಸ, ವಾಚ, ಕರ್ಮಣದಿಂದ ಸ್ನೇಹಿಗಳಾಗಬೇಕು, ಸಹಯೋಗಿಗಳಾಗಬೇಕು. ಪ್ರತಿಯೊಬ್ಬ ಜೊತೆಗಾರರು ಬಲೆ ಅವರು ಬ್ರಾಹ್ಮಣ ಜೊತೆಗಾರರಾಗಿರಬಹುದು ಅಥವಾ ಹೊರಗಡೆ ಇರುವಂತವರು ಯಾರೆಲ್ಲ ಸೇವೆಗೋಸ್ಕರ ನಿಮಿತ್ತ ಆಗಿದ್ದಾರೋ ಅಂತಹ ಜೊತೆಗಾರರಾಗಿರಬಹುದು. ಆದರೆ ಸ್ನೇಹ ಮತ್ತು ಸಹಯೋಗವನ್ನು ನೀಡುವುದು ಇದು ಕರ್ಮಣ ಸೇವೆಯಲ್ಲಿ ನಂಬರನ್ನು ಪಡೆದುಕೊಳ್ಳುವುದಾಗಿದೆ.
ಇವರು ಈ ರೀತಿ ಮಾಡಲಿಲ್ಲ, ಆದ್ದರಿಂದ ನಾವು ಈ ರೀತಿ ಮಾಡಬೇಕಾಯಿತು ಅನ್ನುವ ಭಾಷೆಯನ್ನು ಮಾತನಾಡಬೇಡಿ. ಸ್ನೇಹವನ್ನು ಬಿಟ್ಟು ಸ್ವಲ್ಪ ಸ್ವಲ್ಪ ನಾವು ಈ ರೀತಿ ಮಾಡಬೇಕಾಗುತ್ತದೆ ಅನ್ನುವ ಶಬ್ದವನ್ನು ಎಂದೂ ಕೂಡ ತಂದೆ ಮಾತನಾಡುವುದಿಲ್ಲ. ಸ್ನೇಹವನ್ನು ನೀಡುವುದನ್ನು ಬಿಟ್ಟು ಸ್ವಲ್ಪ ಈ ರೀತಿ ಮಾಡಬೇಕಾಗುತ್ತದೆ ಎಂದು ಎಂದೂ ಬಾಬಾ ಹೇಳುವುದಿಲ್ಲ. ಈ ರೀತಿ ಮಾಡಬೇಕಾಗುತ್ತದೆ, ಮಾಡಲೇಬೇಕಾಗುತ್ತದೆ, ನೋಡಲೇಬೇಕಾಗುತ್ತದೆ ಅನ್ನುವ ಶಬ್ದವನ್ನು ಹೇಳಬೇಡಿ. ಇಷ್ಟೊಂದು ವರ್ಷದಿಂದ ನೋಡಿದ್ದೀರಾ, ಬಾಪ್ತಾದ ಮಕ್ಕಳಿಗೆ ಇಷ್ಟು ವರ್ಷದವರೆಗೂ ನೋಡಲು ಅನುಮತಿಯನ್ನು ಕೊಟ್ಟಿದ್ದರು. ಈ ರೀತಿಯಲ್ಲ, ಈ ರೀತಿ ಮಾಡುತ್ತೇವೆ ಎಂದು ಇಷ್ಟು ವರ್ಷದಿಂದ ಬಾಪ್ತಾದರವರಿಗೆ ಹೇಳುತ್ತಾ ಬಂದಿದ್ದೀರಾ. ಆದರೆ ಈ ರೀತಿ ಎಲ್ಲಿಯವರೆಗೂ ಹೇಳುತ್ತೀರಾ ಎಂದು ಬಾಪ್ತಾದ ಕೇಳುತ್ತಾರೆ. ಬಾಪ್ತಾದರವರ ಜೊತೆಗೆ ಮೆಜಾರಿಟಿ ಮಕ್ಕಳು ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾ ಹೇಳುತ್ತಾರೆ, ಬಾಬಾ ಕೊನೆಗೂ ಯಾವಾಗ ಈ ಪರದೆ ತೆರೆಯುತ್ತದೆ, ಯಾವಾಗ ಪರದೆಯನ್ನು ತೆರೆಯುತ್ತೀರಾ, ಎಲ್ಲಿಯವರೆಗೂ ಈ ನಾಟಕ ನಡೆಯುತ್ತದೆ? ಅಂದ ಮೇಲೆ ಬಾಪ್ತಾದ ನಿಮಗೆ ಹೇಳುತ್ತಾರೆ, ಈ ಹಳೆಯ ಭಾಷೆ, ಹಳೆಯ ವ್ಯವಹಾರ, ಹಳೆಯ ಹುಡುಗಾಟಿಕೆ, ಹಳೆಯ ಕಠೋರತನ ನಿಮ್ಮ ಜೀವನದಲ್ಲಿ ಎಲ್ಲಿಯವರೆಗೂ ಇರುತ್ತದೆ ಎಂದು ಮೊದಲು ಹೇಳಿ. ಬಾಪ್ತಾದರವರ ಪ್ರಶ್ನೆಯಾಗಿದೆ, ಎಲ್ಲಿಯವರೆಗೂ ಇದೇ ರೀತಿ ಮಾಡುತ್ತೀರಾ? ಈಗ ಉತ್ತರವನ್ನು ಕೊಡಿ. ಆಗ ಬಾಪ್ತಾದ ಕೂಡ ಉತ್ತರವನ್ನು ಕೊಡುತ್ತಾರೆ. ಯಾವಾಗ ವಿನಾಶ ಆಗುತ್ತದೆ ಎಂದು ಕೇಳುತ್ತೀರಾ? ಏಕೆಂದರೆ ಬಾಪ್ತಾದ ವಿನಾಶದ ಪರದೆಯನ್ನು ಈಗ 1 ಸೆಕೆಂಡ್ನಲ್ಲಿ ತೆರೆಯಬಹುದು. ಆದರೆ ಮೊದಲು ರಾಜ್ಯವನ್ನು ಆಳುವಂತವರು ತಯಾರಾಗಿದ್ದೀರಾ? ಅಂದ ಮೇಲೆ ಈಗಿನಿಂದ ತಯಾರಿಯನ್ನು ಮಾಡಿಕೊಂಡಾಗ ಮಾತ್ರ ಸಮಾಪ್ತಿಯನ್ನು ಸಮೀಪಕ್ಕೆ ತರಲು ಸಾಧ್ಯ. ಯಾವುದೋ ಒಂದು ದುರ್ಬಲ ಮಾತನ್ನು ಕಾರಣದ ರೂಪದಲ್ಲಿ ತಿಳಿಸಬೇಡಿ, ನಿವಾರಣೆಯನ್ನು ಮಾಡಿಕೊಳ್ಳಿ. ಇಂತಹ ಕಾರಣ ಇತ್ತು ಎಂದು ಹೇಳಬೇಡಿ, ನಿವಾರಣೆಯನ್ನು ಮಾಡಿ. ಬಾಪ್ತಾದ ಇಡೀ ದಿನ ಮಕ್ಕಳ ಆಟವನ್ನಂತೂ ನೋಡುತ್ತಿರುತ್ತಾರೆ. ಮಕ್ಕಳ ಬಗ್ಗೆ ಪ್ರೀತಿ ಇದೆ ತಾನೆ? ಅಂದ ಮೇಲೆ ಬಾರಿ ಬಾರಿಗೂ ಮಕ್ಕಳ ಆಟವನ್ನು ನೋಡುತ್ತಿರುತ್ತಾರೆ. ಬಾಪ್ತಾದರವರ ಟಿವಿ ಬಹಳ ದೊಡ್ಡ ಟಿವಿ ಆಗಿದೆ. ಒಂದೇ ಸಮಯದಲ್ಲಿ ಇಡೀ ವಿಶ್ವವನ್ನೂ ಕೂಡ ತಂದೆ ನೋಡಬಹುದು. 4 ಕಡೆ ಇರುವಂತಹ ಮಕ್ಕಳು ಕೂಡ ಒಂದೇ ಸಮಯದಲ್ಲಿ ತಂದೆಗೆ ಕಾಣಿಸುತ್ತಾರೆ. ಬಲೆ ಅಮೆರಿಕಾದವರು ಇರಬಹುದು ಅಥವಾ ಗುಡ್ಗಾವ್ನವರು ಇರಬಹುದು, ಎಲ್ಲರೂ ತಂದೆಗೆ ಕಾಣಿಸುತ್ತಾರೆ. ಅಂದ ಮೇಲೆ ಬಾಪ್ತಾದ ಬಹಳಷ್ಟು ಆಟವನ್ನು ನೋಡುತ್ತಾರೆ. ಮಕ್ಕಳು ಮಾತನ್ನು ತೆಗೆದುಹಾಕುವಂತಹ ಒಳ್ಳೆಯ ಭಾಷೆಯಲ್ಲಿ ಮಾತನಾಡುತ್ತಾರೆ. ಇಂತಹ ಕಾರಣ ಇತ್ತು, ಇಂತಹ ಪರಿಸ್ಥಿತಿ ಕಾರಣ ಆಗಿತ್ತು. ಬಾಬಾ ಇದರಲ್ಲಿ ನನ್ನ ತಪ್ಪು ಇಲ್ಲ, ಇವರು ಈ ರೀತಿ ಮಾಡಿದ್ದರು, ಇವರು ಈ ರೀತಿ ಮಾಡಿದ್ದರು. ಆದರೆ ನೀವು ಸಮಾಧಾನವನ್ನು ಮಾಡಿದಿರಾ? ಕಾರಣವನ್ನಾಗಿ ಮಾಡಿಕೊಳ್ಳುತ್ತಾ ಹೋಗಿದ್ದೀರಾ? ಕಾರಣದ ಬಗ್ಗೆ ಹೇಳುತ್ತಾ ಹೋಗಿದ್ದೀರಾ? ಕಾರಣವನ್ನು ಕಾರಣವನ್ನಾಗಿ ಮಾಡಿಕೊಂಡಿದ್ದೀರೋ ಅಥವಾ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿದ್ದೀರೋ? ಅಂದ ಮೇಲೆ ಎಲ್ಲರೂ ಕೇಳುತ್ತಾರೆ, ಬಾಬಾ ನಿಮ್ಮ ಆಸೆ ಏನಾಗಿದೆ? ಈಗ ಬಾಪ್ತಾದ ತಮ್ಮ ಆಸೆಯನ್ನು ತಿಳಿಸುತ್ತಿದ್ದಾರೆ. ಬಾಪ್ತಾದರವರಿಗೆ ಒಂದೇ ಆಸೆ ಇದೆ, ನಿವಾರಣೆ ಕಾಣಿಸಬೇಕು, ಕಾರಣ ಸಮಾಪ್ತಿಯಾಗಿ ಬಿಡಬೇಕು, ಸಮಸ್ಯೆ ಸಮಾಪ್ತಿಯಾಗಿ ಬಿಡಬೇಕು, ಸಮಾಧಾನ ಪ್ರಾಪ್ತಿಯಾಗಬೇಕು. ಈ ರೀತಿ ಆಗಲು ಸಾಧ್ಯ ತಾನೆ? ಈ ರೀತಿ ಆಗಲು ಸಾಧ್ಯ ತಾನೆ? ಮೊದಲನೇ ಲೈನ್ನವರು ಹೇಳಿ, ಈ ರೀತಿ ನಡೆಯಲು ಸಾಧ್ಯ ತಾನೆ? ತಲೆಯನ್ನು ಅಲುಗಾಡಿಸಿ. ಹಿಂದೆ ಕುಳಿತಿರುವಂತವರು ಹೇಳಿ, ಈ ರೀತಿ ಮಾಡಲು ಸಾಧ್ಯ ತಾನೆ? ಎಲ್ಲರೂ ಕೈಯನ್ನು ಎತ್ತಿದರು. ಬಹಳ ಒಳ್ಳೆಯದು. ಒಂದು ವೇಳೆ ನಾಳೆ ತಂದೆ ಟಿವಿಯಲ್ಲಿ ನಿಮ್ಮನ್ನು ನೋಡಿದರೆ, ಟಿವಿಯಲ್ಲಿ ಅವಶ್ಯವಾಗಿ ನಿಮ್ಮನ್ನು ನೋಡುತ್ತಾರೆ. ನಾಳೆ ಟಿವಿಯನ್ನು ನೋಡಿದರೆ ಬಲೆ ಫಾರಿನ್ನವರಿರಬಹುದು ಅಥವಾ ಇಂಡಿಯಾದವರಿರಬಹುದು, ಬಲೆ ಸಣ್ಣ ಹಳ್ಳಿಯವರಿರಬಹುದು ಅಥವಾ ಬಹಳ ದೊಡ್ಡ ನಗರದವರಿರಬಹುದು. ಯಾರ ಜೀವನದಲ್ಲೂ ಎಲ್ಲೂ ಕಾರಣ ಕಾಣಿಸಬಾರದು. ಪಕ್ಕಾ ತಾನೆ? ಇದರಲ್ಲಿ ಆಯಿತು ಎಂದು ಯಾರೂ ಹೇಳುತ್ತಿಲ್ಲ. ಆಗುತ್ತದೆ ತಾನೆ? ಈ ರೀತಿ ಮಾಡಲು ಆಗುತ್ತದೆ ಅಂದರೆ ಕೈಯನ್ನು ಎತ್ತಿ. ಬಹಳ ಚೆನ್ನಾಗಿ ಕೈಯನ್ನು ಎತ್ತುತ್ತೀರಾ. ನಿಮ್ಮ ಕೈಯನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ನೀವು ಕೈಯನ್ನು ಎತ್ತುವ ಮಾತಿನಲ್ಲೂ ಕೂಡ ಚಮತ್ಕಾರ ಇದೆ. ತಂದೆಯನ್ನು ಖುಷಿಪಡಿಸಲು ಮಕ್ಕಳಿಗೆ ಬರುತ್ತದೆ. ಏಕೆಂದರೆ ಬಾಪ್ತಾದ ನೋಡುತ್ತಾರೆ. ವಿಚಾರ ಮಾಡಿ, ಕೋಟಿಯಲ್ಲಿ ಕೆಲವರು ನೀವಾಗಿದ್ದೀರಾ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ನಿಮಿತ್ತ ಆದಂತಹ ಮಕ್ಕಳು ನೀವಾಗಿದ್ದೀರಾ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಈ ಕಾರ್ಯವನ್ನು ಬೇರೆ ಯಾರು ಮಾಡಲು ಸಾಧ್ಯ? ನೀವೇ ನಿವಾರಣೆಯನ್ನು ಮಾಡಬೇಕು.
ನೀವೇ ಈ ಕಾರ್ಯವನ್ನು ಮಾಡಿ ತೋರಿಸಬೇಕು ತಾನೆ. ಬಾಪ್ತಾದರವರಿಗೆ ಮಕ್ಕಳಾದ ನಿಮ್ಮ ಬಗ್ಗೆ ಬಹಳಷ್ಟು ಭರವಸೆ ಇದೆ. ಇನ್ನು ಯಾರೆಲ್ಲ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರು ನಿಮ್ಮ ಸ್ಥಿತಿಯನ್ನು ನೋಡಿ ಸ್ವಯಂ ಸರಿ ಹೋಗುತ್ತಾರೆ. ಅವರು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ನೀವು ತಯಾರಾದರೆ ಸಾಕು. ಏಕೆಂದರೆ ನೀವೆಲ್ಲರೂ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಪರಮಾತ್ಮ ತಂದೆಗೆ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೇವೆ, ಸದಾ ಜೊತೆಗಾರರಾಗುತ್ತೇವೆ ಮತ್ತು ತಂದೆಯ ಜೊತೆಗೆ ಬರುತ್ತೇವೆ, ಅಂದರೆ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಮತ್ತು ಬ್ರಹ್ಮ ತಂದೆಯ ಜೊತೆಗೆ ಬಂದು ರಾಜ್ಯವನ್ನು ಆಳುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ. ಜೊತೆಗೇ ಇರಬೇಕು ಮತ್ತು ಜೊತೆಗೇ ಹೋಗಬೇಕು ಅಂದ ಮೇಲೆ ಸೇವೆಯನ್ನು ಮಾಡುವಾಗಲೂ ಕೂಡ ಜೊತೆಗಾರರಾಗಿ ಜೊತೆಗೇ ಸೇವೆಯನ್ನು ಮಾಡಬೇಕು ತಾನೆ. ಅಂದ ಮೇಲೆ ಈಗ ಏನನ್ನು ಮಾಡುತ್ತೀರಾ? ಬಹಳ ಚೆನ್ನಾಗಿ ಕೈಯನ್ನು ಎತ್ತಿದ್ದೀರಾ. ನಿಮ್ಮ ಕೈಯನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಿದ್ದಾರೆ. ಯಾವಾಗ ಯಾವುದಾದರೂ ಒಂದು ಮಾತು ನಿಮ್ಮ ಸಮ್ಮುಖಕ್ಕೆ ಬರುತ್ತದೆಯೋ ಆಗ ಇಂತಹ ದಿನ ಇಂತಹ ತಾರೀಖಿನಂದು ನಾನು ಈ ರೀತಿ ತಂದೆಗೆ ಪ್ರತಿಜ್ಞೆಯನ್ನು ಮಾಡಿದ್ದೆ ಅನ್ನುವುದನ್ನು ನೆನಪು ಮಾಡಿಕೊಳ್ಳಿ. ನಾನು ಈ ರೀತಿ ತಂದೆಯ ಸಮ್ಮುಖದಲ್ಲಿ ಕೈಯನ್ನು ಎತ್ತಿದ್ದೆ ಎಂದು ಪರಿಸ್ಥಿತಿ ಬಂದಾಗ ನೆನಪು ಮಾಡಿಕೊಳ್ಳಿ. ಆಗ ತಂದೆಯ ಸಹಯೋಗ ಸಿಗುತ್ತದೆ. ಕೊನೆಗೂ ನೀವೇ ತಯಾರಾಗಬೇಕು ತಾನೆ. ಈಗ ಕೇವಲ ಬೇಗ ತಯಾರಾಗಿ ನೀವು ವಿಚಾರವನ್ನು ಮಾಡುತ್ತೀರಾ. ಕಲ್ಪದ ಮೊದಲು ನಾವೇ ಮಾಡಿದ್ದೆವು, ಈಗಲೂ ನಾವು ಮಾಡುತ್ತೇವೆ ಮತ್ತು ಪ್ರತಿ ಕಲ್ಪದಲ್ಲೂ ನಾವೇ ತಯಾರಾಗಬೇಕು ಅನ್ನುವ ಮಾತು ಪಕ್ಕಾ ಇದೆ ತಾನೆ. 2 ವರ್ಷ ಕಾರಣವನ್ನು ನಿವಾರಣೆ ಮಾಡುತ್ತೇವೆ, 3 ವರ್ಷ ಕಾರಣವನ್ನು ನಿವಾರಣೆ ಮಾಡುತ್ತೇವೆ, ನಂತರ ಪುನಃ ಅದರಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಈ ರೀತಿಯಂತೂ ಆಗುವುದಿಲ್ಲ ತಾನೆ. ಸದಾ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಾವೇ ನಿಮಿತ್ತರಾಗಿದ್ದೇವೆ. ನಾವೇ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾಗಿದ್ದೇವೆ. ಕೋಟಿಯಲ್ಲಿ ಕೆಲವರಲ್ಲಿ ಬರುವಂತವರು ನಾವೇ ಆಗಿದ್ದೇವೆ. ಆದರೆ ನಿಮ್ಮಲ್ಲೂ ಕೂಡ ಕೆಲವರಲ್ಲಿ ಕೆಲವರಾಗಿದ್ದಾರೆ. ಈ ದಿನ ಸ್ನೇಹದ ದಿನ ಆಗಿದೆ. ಅಂದ ಮೇಲೆ ಸ್ನೇಹದಿಂದ ಏನನ್ನಾದರೂ ಮಾಡುವುದು ಕಷ್ಟದ ಮಾತಲ್ಲ. ಸ್ನೇಹಕ್ಕೋಸ್ಕರ ಏನನ್ನು ಮಾಡುವಾಗಲೂ ಕಷ್ಟದ ಅನುಭವ ಆಗುವುದಿಲ್ಲ. ಆದ್ದರಿಂದ ಬಾಪ್ತಾದ ಇಂದು ಎಲ್ಲಾ ಮಕ್ಕಳಿಗೂ ನೆನಪನ್ನು ಮಾಡಿಸುತ್ತಿದ್ದಾರೆ. ಎಲ್ಲಾ ಮಕ್ಕಳಿಗೂ ಬ್ರಹ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ. ಆ ಪ್ರೀತಿಯನ್ನು ನೋಡಿ ಶಿವ ತಂದೆಗೂ ಕೂಡ ಬಹಳಷ್ಟು ಖುಷಿಯಾಗುತ್ತದೆ. 4 ಕಡೆ ನೋಡಿ, ಬಲೆ 1 ವಾರದ ವಿದ್ಯಾರ್ಥಿಗಳಿರಬಹುದು ಅಥವಾ 70 ವರ್ಷದ ವಿದ್ಯಾರ್ಥಿಗಳಿರಬಹುದು, 70 ವರ್ಷದವರು ಮತ್ತು 7 ದಿನದವರು. ಇಂದು ಎಲ್ಲರೂ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿದ್ದಾರೆ. ಅಂದ ಮೇಲೆ ಶಿವ ತಂದೆ ಬ್ರಹ್ಮ ತಂದೆಯ ಬಗ್ಗೆ ಮಕ್ಕಳಿಗೆ ಇರುವ ಪ್ರೀತಿಯನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಈ ದಿನ ತಂದೆ ಇನ್ನು ಯಾವ ಮಾತಿನ ಸಮಾಚಾರವನ್ನು ತಿಳಿಸಬೇಕು? ಈ ದಿನ ಅಡ್ವಾನ್ಸ್ ಪಾರ್ಟಿಯವರೂ ಕೂಡ ಬಾಪ್ತಾದರವರ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತಾರೆ. ಈ ದಿನ ಅಡ್ವಾನ್ಸ್ ಪಾರ್ಟಿಯವರೂ ಕೂಡ ತಂದೆಯ ಜೊತೆಗೆ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ. ಅಂದ ಮೇಲೆ ಅಡ್ವಾನ್ಸ್ ಪಾರ್ಟಿಯವರೂ ಕೂಡ ನೆನಪನ್ನು ಮಾಡಿಕೊಳ್ಳುತ್ತಿದ್ದಾರೆ, ಯಾವಾಗ ತಂದೆಯ ಜೊತೆಗೆ ಮುಕ್ತಿಧಾಮದ ಬಾಗಿಲನ್ನು ತೆರೆಯುವುದು ಎಂದು. ಈ ದಿನ ಸಂಪೂರ್ಣ ಅಡ್ವಾನ್ಸ್ ಪಾರ್ಟಿಯವರು ಬಾಪ್ತಾದರವರಿಗೆ ಇದೇ ಮಾತನ್ನು ಹೇಳುತ್ತಿದ್ದರು. ನೀವು ಡೇಟ್ ಅನ್ನು ತಿಳಿಸಿ ಎಂದು. ತಂದೆ ಅವರಿಗೆ ಏನೆಂದು ಉತ್ತರವನ್ನು ಕೊಡಬೇಕು? ಉತ್ತರವನ್ನು ಕೊಡುವುದರಲ್ಲಿ ಯಾರು ಬುದ್ಧಿವಂತರಾಗಿದ್ದಾರೆ? ಬಾಪ್ತಾದ ಇದೇ ಮಾತಿನ ಉತ್ತರವನ್ನು ನೀಡುತ್ತಾರೆ. ಈಗ ಬೇಗ ಆಗುತ್ತದೆ, ಬೇಗ ಮುಕ್ತಿಧಾಮದ ಗೇಟ್ ತೆರೆಯುತ್ತದೆ ಎಂದು. ಆದರೆ ಅದಕ್ಕೋಸ್ಕರ ಮಕ್ಕಳಾದ ನೀವು ತಂದೆಗೆ ಸಹಯೋಗಿಗಳಾಗಬೇಕು. ಮುಕ್ತಿಧಾಮದ ಗೇಟ್ ಅನ್ನು ತೆರೆಯಲು ತಂದೆಗೆ ಮಕ್ಕಳ ಸಹಯೋಗ ಬೇಕು. ಎಲ್ಲರೂ ಜೊತೆಗೆ ಬರುತ್ತೀರ ತಾನೆ? ಎಲ್ಲರೂ ತಂದೆಯ ಜೊತೆಗೆ ಬರುವಂತವರಾಗಿದ್ದೀರೋ ಅಥವಾ ಇಲ್ಲೇ ನಿಂತುಕೊಂಡು ಮುಕ್ತಿಧಾಮಕ್ಕೆ ಬರುವಂತವರಾಗಿದ್ದೀರೋ? ತಂದೆಯ ಜೊತೆಗೆ ಬರುತ್ತೀರ ತಾನೆ? ಜೊತೆಗೆ ಹೋಗಲು ಇಷ್ಟ ಆಗುತ್ತದೆ ತಾನೆ? ಜೊತೆಗೆ ಹೋಗಬೇಕು ಎಂದು ಬಯಸಿದರೆ ಸಮಾನ ಆಗಬೇಕು. ಜೊತೆಗೆ ಹೋಗಬೇಕು ಅಂದರೆ ತಂದೆಯ ಸಮಾನ ಅಂತೂ ಆಗಬೇಕು ತಾನೆ? ಯಾವ ಗಾದೆ ಮಾತನ್ನು ಹೇಳುತ್ತಾರೆ? ಕೈಯಲ್ಲಿ ಕೈ ಇರಬೇಕು ಮತ್ತು ಜೊತೆಗೆ ಇರಬೇಕು ಎಂದು ಹೇಳುತ್ತಾರೆ ತಾನೆ? ಕೈಯಲ್ಲಿ ಕೈಯನ್ನು ಇಡುವುದು, ಕೈಯನ್ನು ಹಿಡಿದುಕೊಳ್ಳುವುದು ಅಂದರೆ ಸಮಾನ ಆಗುವುದು. ಅಂದ ಮೇಲೆ ಹೇಳಿ, ದಾದಿಯರು ಹೇಳಿ, ತಯಾರಾಗುತ್ತೀರಾ? ದಾದಿಯರು ಹೇಳಿ. ದಾದಿಯರು ಕೈಯನ್ನು ಎತ್ತಿ, ದಾದಾಗಳು ಕೂಡ ಕೈಯನ್ನು ಎತ್ತಿ. ನಿಮಗೆ ದೊಡ್ಡ ದಾದ ಎಂದು ಕರೆಯುತ್ತಾರೆ ತಾನೆ? ಅಂದ ಮೇಲೆ
ನೀವು ಹೇಳಿ, ದಾದಿಯರು ದಾದಾಗಳು ಯಾವ ತಾರೀಖನ್ನು ಫಿಕ್ಸ್ ಮಾಡಿದ್ದೀರಾ? ದಾದಿ ಹೇಳುತ್ತಿದ್ದಾರೆ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಎಂದು. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವ ಶಬ್ದದ ಅರ್ಥ ಏನಾಗಿದೆ? ಈಗ ತಯಾರಾಗಿದ್ದೀರಾ? ಬಂಧನದಲ್ಲಿ ಇರುವಂತಹ ಮಾತೆಯರು ಯಾರೆಲ್ಲ ಇದ್ದಾರೋ ಅವರು ಬಹಳಷ್ಟು ಸ್ನೇಹದಿಂದ ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡುತ್ತಿರುವುದು ಬಾಪ್ತಾದರವರಿಗೆ ಬಂದು ತಲುಪಿದೆ. ಬಾಪ್ತಾದ ಇಂತಹ ಸ್ನೇಹಿ ಮಕ್ಕಳಿಗೆ ಬಹಳಷ್ಟು ನೆನಪನ್ನು ನೀಡುತ್ತಾ, ಇಂತಹ ಸ್ನೇಹಿ ಮಕ್ಕಳನ್ನು ಬಹಳಷ್ಟು ನೆನಪು ಮಾಡುತ್ತಾ ಆ ಮಕ್ಕಳಿಗೆ ಆಶೀರ್ವಾದವನ್ನು ನೀಡುತ್ತಾರೆ. ಒಳ್ಳೆಯದು. ನಾಲ್ಕು ಕಡೆ ಇರುವಂತಹ ಸ್ನೇಹಿ ಮಕ್ಕಳಿಗೆ, ಪ್ರಿಯ ಮಕ್ಕಳಿಗೆ, ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆದಂತಹ ಎರಡೂ ಪ್ರಕಾರದ ಮಕ್ಕಳಿಗೆ, ಅಂದರೆ ಪ್ರೀತಿಯ ಮಕ್ಕಳು, ಪ್ರೀತಿಯಲ್ಲಿ ತಲ್ಲೀನ ಆದಂತಹ ಮಕ್ಕಳು, ಎರಡೂ ಪ್ರಕಾರದ ಮಕ್ಕಳಿಗೆ ಸದಾ ತಂದೆಯ ಶ್ರೀಮತಕ್ಕನುಸಾರವಾಗಿ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಜಮಾ ಮಾಡಿಕೊಳ್ಳುವಂತಹ ಜ್ಞಾನ ಸ್ವರೂಪ ಮಕ್ಕಳಿಗೆ, ಶಕ್ತಿಶಾಲಿ ಮಕ್ಕಳಿಗೆ, ಸದಾ ಸ್ನೇಹಿಗಳು ಮತ್ತು ಸ್ವಮಾನದಾರಿಗಳು ಆದಂತಹ, ಸಮ್ಮಾನದಾರಿಗಳಾದಂತಹ ಮಕ್ಕಳಿಗೆ, ಅದೇ ರೀತಿ ಸದಾ ತಂದೆಯ ಶ್ರೀಮತವನ್ನು ಪಾಲನೆ ಮಾಡುವಂತಹ ವಿಜಯೀ ಮಕ್ಕಳಿಗೆ, ಸದಾ ತಂದೆಯ ಪ್ರತಿಯೊಂದು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟು ಸಹಜ ಯೋಗಿ ಆಗುವಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ ಇಂದಿನ ವರದಾನ ಆಗಿದೆ. ಲೈನ್ ಅನ್ನು ಕ್ಲಿಯರ್ ಆಗಿ ಇಟ್ಟುಕೊಳ್ಳುವ ಆಧಾರದಿಂದ ನಂಬರ್ 1 ನಲ್ಲಿ ಪಾಸ್ ಆಗುವಂತಹ ಎವ್ವರೆಡಿ ಆಗಿ, ಸದಾ ಎವ್ವರೆಡಿ ಆಗಿರಬೇಕು. ಇದೇ ಬ್ರಾಹ್ಮಣ ಜೀವನದ ವಿಶೇಷತೆ ಆಗಿದೆ. ನಿಮ್ಮ ಬುದ್ಧಿಯ ಲೈನ್ ಎಷ್ಟು ಕ್ಲಿಯರ್ ಆಗಿರಬೇಕು ಅಂದರೆ, ತಂದೆ ಯಾವುದೇ ಸೂಚನೆಯನ್ನು ನೀಡಿದರೂ ಕೂಡ ಆ ಸೂಚನೆಯಲ್ಲಿ ಎವ್ವರೆಡಿ ಆಗಿರಬೇಕು. ತಂದೆಯ ಮೂಲಕ ಯಾವ ಸೂಚನೆ ಸಿಗುತ್ತದೆಯೋ ಆ ಮಾತಿಗೆ ಎವ್ವರೆಡಿ ಆಗಿರಬೇಕು. ಆ ಸಮಯದಲ್ಲಿ ಏನನ್ನೂ ವಿಚಾರವನ್ನು ಮಾಡುವ ಅವಶ್ಯಕತೆ ಇರಬಾರದು. ಅಚಾನಕ್ ಆಗಿ ಇದ್ದಕ್ಕಿದ್ದಂತೆ ಒಂದು ಪ್ರಶ್ನೆ ಉತ್ಪನ್ನ ಆಗುತ್ತದೆ, ಆರ್ಡರ್ ಸಿಗುತ್ತದೆ, ನೀವು ಇಲ್ಲಿ ಕುಳಿತುಕೊಳ್ಳಿ ಅಥವಾ ಇಂತಹ ಸ್ಥಾನಕ್ಕೆ ಬನ್ನಿ ಎಂದು. ಆಗ ಯಾವ ಮಾತು ನೆನಪಿಗೆ ಬರಬಾರದು, ಯಾವ ಸಂಬಂಧವೂ ನೆನಪಿಗೆ ಬರಬಾರದು. ಆಗ ನಂಬರ್ 1 ನಲ್ಲಿ ಪಾಸ್ ಆಗಲು ಸಾಧ್ಯ. ಆದರೆ ಈ ಅಚಾನಕ್ನ ಪೇಪರ್ ಯಾವಾಗ ಬೇಕಾದರೂ ಬರಬಹುದು. ಅದಕ್ಕೋಸ್ಕರ ಎವ್ವರೆಡಿ ಆಗಿ ಇಂದಿನ ಸ್ಲೋಗನ್ ಆಗಿದೆ. ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮರಿಗೆ ಈಶ್ವರಿಯ ಸ್ಮೃತಿಯ ಭೋಜನವನ್ನು ಸ್ವೀಕಾರ ಮಾಡಿಸಿ ಮತ್ತು ಶಕ್ತಿಯ ಭೋಜನವನ್ನು ಸ್ವೀಕಾರ ಮಾಡಿಸಿ. ಆಗ ಮನಸ್ಸು ಶಕ್ತಿಶಾಲಿ ಆಗುತ್ತದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ.